ನಮಸ್ಕಾರ. ಈಗ ಈ ಮಾವಿನ ಗಿಡ ಪ್ರೂನಿಂಗ್ ಹೆಂಗೆ ಮಾಡೋದು ಅಂತ. ಇದು ನೋಡಿ, ಗಿಡ ಈ ಕೊಂಬೆಗಳೆಲ್ಲ ಕೆಳಗೆ ಚೆಲ್ಲಾಪಿಲ್ಲಿಯಾಗಿ ಬೆಳೆದಿದ್ದಾವೆ. ಈ ಪ್ರೂನಿಂಗ್ ಮಾಡೋದು ಏನಾಗುತ್ತೆ ಅಂದರೆ, ಗಿಡ ಚೆನ್ನಾಗಿ ಹೈಟಾಗಿ ಬೆಳೆಯುತ್ತೆ, ಮತ್ತು ಒಳಗಡೆ ಗಾಳಿ ಆಡುತ್ತೆ, ಮತ್ತು ಕಾಯಿ ಚೆನ್ನಾಗಿ ಬಿಡುತ್ತೆ. ಈಗ ನೋಡಿ, ಇಲ್ಲಿ ಕೆಳಗೆ ಹೋಗಿರ್ತಾವಲ್ಲ ಗಿಡಗಳು, ಇವು ನೋಡಿ, ಇಂಥವೆಲ್ಲ ಕಟ್ ಮಾಡಬಾರ್ದು. ನೋಡಿ, ಇದು ಕೆಳಗೆ ಹೋಗಿದೆ, ಇಂಥವೆಲ್ಲ ಬೇಕಾಗಿಲ್ಲ ನಮಗೆ. ಇಂಥವೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಇಲ್ಲೇ ಹಾಕಿದ್ರೆ ಮಲ್ಚಿಂಗ್ ಆಗುತ್ತೆ, ಇಲ್ಲ ಒಂದು ಕಡೆ ಹಾಕ್ಕೊಂಡು ಹೋಗಿ ತಿಪ್ಪೆಗೆ ಹಾಕಿದ್ರೆ ಗೊಬ್ಬರ ಆಗುತ್ತೆ. ಇಂಥ ಕೊಂಬೆಗಳು ಯೂಸ್ ಆಗಲ್ಲ. ಈಗ ನೋಡಿ, ಇದು ಬೆಳೆದ್ರೆ ಕೆಳಗೆ ಹೋಗುತ್ತೆ. ಮಾವಿನಕಾಯಿ ಬಿಟ್ಟರೆ ಕೆಳಗೆ ಹೋದರೆ ಇನ್ನು ಕೆಳಗೆ ಟಚ್ ಆಗುತ್ತೆ. ಇಂಥವು ಬೇಕಾಗಿಲ್ಲ, ಇಂಥವೆಲ್ಲ ಕಟ್ ಮಾಡಬೇಕು. ನೋಡಿ, ಈ ಸಣ್ಣ ಪುಟ್ಟ ಕೊಂಬೆಗಳು, ಇಂಥ ರೆಂಬೆಗಳು, ಇದು ಕತ್ರಿ ಬಂದು ಫಾಲ್ಕನ್ದು. ಇದು ಚೆನ್ನಾಗಿರುತ್ತೆ, ಚೆನ್ನಾಗಿ ಕಟ್ ಮಾಡುತ್ತೆ, ಚೆನ್ನಾಗಿರುತ್ತೆ. ಇಂಥ ಸಣ್ಣವೆಲ್ಲ ಕಟ್ ಮಾಡಿದ್ರೆ ಈ ಸ್ವಲ್ಪ ಚೆನ್ನಾಗಿ ಪುಷ್ಟವಾಗಿರೋ ಕೊಂಬೆಗಳೆಲ್ಲ ಇನ್ನೂ ಸಖತ್ತಾಗಿ ಬೆಳೆಯುತ್ತೆ. ನೋಡಿ, ಅಲ್ವಾ? ಮಾಡುತ್ತೆ ಗಿಡಕ್ಕೆ. ಮತ್ತು ಈ ಕೊಂಬೆಗಳಿರ್ತಾವಲ್ಲ, ಇವು ಚೆನ್ನಾಗಿ ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಥ್ಯಾಂಕ್ ಯು.